ಹಳ್ಳಿಯಲ್ಲಿ ಒಂದು ಬಾಲಕನಿದ್ದನು. ಅವನ ಕೆಲಸವೆಂದರೆ ಹಳ್ಳಿಯ ಕುರಿಗಳನ್ನು ಮೇಯಲು ತೆಗೆದುಕೊಂಡು ಹೋಗಿ ಅವುಗಳನ್ನೇ ಕಾಪಾಡುವುದು. ಪ್ರತಿದಿನವೂ ಆತನು ಕುರಿಗಳನ್ನು ಹಳ್ಳಿಯ ಪಕ್ಕದ ಹಸಿರುಗುಡ್ಡೆಗೆ ಕರೆದೊಯ್ದು ಮೇಯಿಸುತ್ತಿದ್ದ. ಆದರೆ ಒಂದು ದಿನ ಆ ಬಾಲಕನಿಗೆ ತುಂಬಾ ಬೋರಾಯಿತು. ಏನಾದರೂ ತಮಾಷೆ ಮಾಡ್ಬೇಕು ಅಂತ ತೀರ್ಮಾನಿಸಿದನು. ತಕ್ಷಣವೇ ಕುತಂತ್ರ ಬಂತು. ಅವನು ಎದ್ದು ನಿಂತು ತುಂಬಾ ಜೋರಾಗಿ ಕೂಗಿದನು. ತೋಳ ಬಂದಿದೆ, ಬನ್ನಿ, ಆಯೋ ತೋಳ ತೋಳ, ನನ್ನ ಕುರಿಗಳನ್ನು ಕಾಪಾಡಿ. ಅವನ ಕೂಗು ಕೇಳಿದ ಹಳ್ಳಿಗರು ತಕ್ಷಣ ಹಸುವಿನ ಹಿಡುಕು, ಕಬ್ಬಿಣದ ರಾಡ್ ಮತ್ತು ಲತ್ತಿಗಳ ಜೊತೆ ಓಡುತ್ತಾ ಬಂದರು. ಯಾರಾದರೂ ಕುರಿಗಳನ್ನು ಕಾಪಾಡೋಣ ಎಂದು ಭಯದಿಂದ ಓಡಿಕೊಂಡು ಬಂದರು. ಆದರೆ ಅಲ್ಲಿ ಏನು? ತೋಳ ಇರಲಿಲ್ಲ. ಬಾಲಕನ ಮುಖದಲ್ಲಿ ನಗು. ಅವನು ನಗುತ್ತಾ ಹೇಳಿದನು, ಅಯ್ಯೋ, ನಾನು ಕೇವಲ ತಮಾಷೆಗೆ ಹೇಳಿದ್ದೆ. ಹಳ್ಳಿಗರು ಕೋಪಗೊಂಡರು. ಇದು ಆಟವೇಕೆ? ನಾವು ಕೆಲಸವನ್ನೆಲ್ಲ ಬಿಟ್ಟು ಬಂತು. ಅವರು ತಿರುಗಿ ಹೋಗಿದರು. ಇನ್ನೊಂದು ದಿನ ಮತ್ತೆ ಬಾಲಕನಿಗೆ ತಮಾಷೆ ಮಾಡಬೇಕೆನಿಸಿತು. ಅವನು ಮತ್ತೆ ಕೂಗಿದ, ತೋಳ ತೋಳ, ಬನ್ನಿ, ಓಡಿ. ಇನ್ನೊಮ್ಮೆ ಹಳ್ಳಿಯ ಜನ ಓಡುತ್ತಾ ಬಂದರು. ಆದರೆ ಮತ್ತೆ ಅಲ್ಲಿ ಹುಲಿ ಇರಲಿಲ್ಲ. ಬಾಲಕ ಮತ್ತೆ ನಗುತ್ತಿದ್ದ. ಈ ಸಲ ಹಳ್ಳಿಗರು ತುಂಬ ಕೋಪಗೊಂಡರು. ಇವನ ಮಾತಿಗೆ ನಂಬಿಕೆ ಇರೋದೇ ಇಲ್ಲ. ಎಲ್ಲರೂ ದುಃಖದಿಂದ ಮನೆಗೆ ಹಿಂತಿರುಗಿದರು. ಅದರ 2ನೇ ದಿನ ನಿಜವಾಗಿಯೂ ಒಂದು ತೋಳ ಬಂದಿತು. ಅದು ಕುರಿಗಳ ನಡುವೆ ನುಗ್ಗಿಬಿಟ್ಟಿತು. ಕುರಿಗಳು ಅತ್ತಕ್ಕೆ ಇತ್ತಕ್ಕೆ ಓಡಿದವು. ಬಾಲಕ ಗಾಬರಿಯಿಂದ ಕೂಗಿದನು, ತೋಳ ತೋಳ, ಯಾರಾದರೂ ನನಗೆ ಸಹಾಯ ಮಾಡಿ. ಆದರೆ ಈ ಬಾರಿ ಯಾರೂ ಬರಲಿಲ್ಲ. ಎಲ್ಲರೂ ಯೋಚಿಸಿದರು, ಇವನ ಮಾತಿಗೆ ನಂಬಲೇಬಾರದು. ತೋಳ ಕೆಲವು ಕುರಿಗಳನ್ನು ಹಿಡಿದು ಕಾಡಿಗೆ ಓಡಿತು. ಬಾಲಕ ಅಷ್ಟರಲ್ಲಿ ಅಳುತ್ತಾ ಕೂತನು. ಅವನಿಗೆ ತಾನು ಮಾಡಿರುವ ತಪ್ಪಿನ ಅರಿವು ಆಯಿತು.